ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಯಾವಾಗಿಂದ ಈ ಪ್ರಕರಣ ಬೆಳಕಿಗೆ ಬಂತೋ ಮಾಜಿ ಸಿಎಂ ಕುಮಾರಸ್ವಾಮಿ ಈ ಪೆನ್ಡ್ರೈವ್ ಹಂಚಿಕೆ ಹಿಂದೆ ಕಾಂಗ್ರೆಸ್ನ ಮಹಾನಾಯಕನ ಕೈವಾಡ ಇದೆ ಅಂತ ಬಾಂಬ್ ಸಿಡಿಸಿದ್ರು. ಆದ್ರೆ ಈಗ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದ ನವೀನ್ ಮತ್ತೊಬ್ಬ ಮಹಾನಾಯಕನ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಅದು ಕೂಡ ಕಾಂಗ್ರೆಸ್ನ ನಾಯಕರಲ್ಲ, ಜೆಡಿಎಸ್ನ ಶಾಸಕನ ವಿರುದ್ಧವೇ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ. ಏಪ್ರಿಲ್ 20ಕ್ಕೆ ನನಗೆ ಅರಕಲಗೂಡಿನ ರಸ್ತೆಯಲ್ಲಿ ಪೆನ್ಡ್ರೈವ್ ಸಿಕ್ತು. ನಂತರ ಏಪ್ರಿಲ್ 21ಕ್ಕೆ ಅದನ್ನ ಅರಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಅಲ್ಲಿನ ಶಾಸಕರಾದಂತಹ ಮಂಜು ಅವರಿಗೆ ನಾನು ಈ ಪೆನ್ಡ್ರೈವ್ ಅನ್ನ ನೀಡಿದ್ದೆ. ಕುಮಾರಸ್ವಾಮಿ ಅವರು ಹೇಳೋ ಹಾಗೆ ಈ ಪೆನ್ಡ್ರೈವ್ ಹಂಚಿಕೆ ಹಿಂದೆ ಮಹಾನಾಯಕರಾಗಿರುವಂತಹ ಮಂಜು ಅವರ ಕೈವಾಡವೇ ಇರಬಹುದು ಅಂತ ಹೇಳಿ ಹೇಳಿಕೆಯನ್ನ ಬರೆದುಕೊಟ್ಟಿದ್ದಾನೆ, ಪೋಸ್ಟ್ ಕೂಡ ಮಾಡಿದ್ದಾನೆ. ನವೀನ್ ಮಾಡಿರುವಂತಹ ಈ ಒಂದು ಪೋಸ್ಟ್ ಈಗ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ.